ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಮ್ಮ ಊರನ್ನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ನಾವು ಫಸ್ಟು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಊರೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ ಎಷ್ಟು ಹಸಿರಾಗಿದೆ ಅಂದರೆ ಮಳೆ ಬಂದು ಅದು ಊರಿನ ವಾತಾವರಣವೇ ಬೇರೆ. ನೋಡೋಕ್ಕೂ ಚೆಂದ, ಓಡಾಡೋಕ್ಕೂ ಚೆಂದ. 4-5 ಕಿಲೋಮೀಟ್ರ್ ನಾವು ಓಡಾಡಿದ್ದೀವಿ, ಗೊತ್ತೇ ಆಗಿಲ್ಲ ನಮಗೆ. ಬಿಸಿಲು, ಮಳೆ ಬೀಳ್ತಾ ಇದೆ, ಆದರೂ ಬಿಸಿಲು, ತುಂಬ ಬಿಸಿಲು. ಓಡಾಡ್ತಾ ನಾವಿಲ್ಲಿ ರೇಷ್ಮೆ ಹುಳುಗಳಿಗೆ ಇದನ್ನು ಬೆಳೆಸಿದ್ದಾರೆ, ಈ ಸೊಪ್ಪನ್ನು. ಇದು ನಮ್ಮ ಯಜಮಾನ್ರ ತಂಗಿ ಯಜಮಾನ್ರದ್ದು. ಇಲ್ಲಿ ಫಸ್ಟ್ ಹೋದ್ವಿ ನಾವು. ಇಲ್ಲಿ ಹೋಗ್ತಾ ಅದೇನೋ ನಡೀತಾ ಒಂದು ಖುಷಿ. ನಾವು ಇಲ್ಲಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೊರಟೋಗ್ಬಿಟ್ರೆ ಏನೋ ಒಂಥರ ಆಗಿಬಿಡುತ್ತೆ. ಬಟ್ ಇಲ್ಲಿ ನಾವು ಎಷ್ಟು ಸುತ್ತಾಡಿದ್ವಿ ಅಂತ ನಮಗೆ ಗೊತ್ತಾಗಿಲ್ಲ. ಸುಮಾರು 3 ಅವರ್ 4 ಅವರ್ ಸುತ್ತಾಡಿದ್ದೀವಿ. ಏನು ಹಸಿರಾಗಿದೆ ಅಂದರೆ ಹೊರಗಡೆ, ಒಳಗಡೆ ಹೊರಟೋಗ್ಬಿಟ್ಟು ಮತ್ತೆ ಹೊರಗಡೆ ಬರೋಕ್ಕೆ ನಮಗೆ ಮನಸ್ಸೇ ಆಗಿಲ್ಲ. ನಡೀತಾ ನನ್ನ ಮಗಳಿಗೆ ಕಾಲು ನೋವು ಬಂದುಬಿಡ್ತು, ಅವ್ರ ಅತ್ತೆ ಎತ್ಕೊಂಡಿದ್ದಾರೆ. ಸೊ ನಾವೆಲ್ಲ ಮುಂದೆ ಬಂದಿದ್ದೀವಿ. ಮುಂದೆ ಬರ್ತಾ ಅಲ್ಲಿ ಒಂದು ನಾಲೆ ಸಿಕ್ಬಿಡ್ತು. ಆ ನಾಲೆ ಕಾವೇರಿ ನೀರು ಅಲ್ಲಿಂದ ಹೋಗುತ್ತೆ. ಸೊ ಇವ್ರ ನಾಲೆಗಳಿಗೆಲ್ಲ ಈ ನಾಲೆಗಳಿಂದ ನೀರು ಇವರು ಹೊಲಗಳಿಗೆ ಮಾಡ್ಕೊತಾಯಿದ್ರು. ಬಟ್ ಇವಾಗ ನೀರು ಕಮ್ಮಿ ಇರೋದ್ರಿಂದ ಸ್ಟಾಪ್ ಮಾಡಿದ್ದಾರೆ. ನಮ್ಮ ಅಕ್ಕ ಬರೋಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇವರು ಕಷ್ಟಪಟ್ಟು ಆ ನಾಲೆಯನ್ನು ದಾಟ್ಕೊಂಡು ಬಂದರು. ನಾನು ನನ್ನ ಮಗಳು ಫಸ್ಟ್ ಬಂದುಬಿಟ್ವಿ. ಇವರೆಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ರು, ಬರಲ್ಲ ಅಂತ. ಆಮೇಲೆ ಅವರು ಕಷ್ಟಪಟ್ಟು ಹೆಂಗೋ ಬಂದುಬಿಟ್ರು. ನಮ್ಮ ಅಕ್ಕನ ಮಗಳು ಇವಳು, ಅವರು ನಮ್ಮ ನಾದಿನಿ. ಒಬ್ಬೊಬ್ಬರೇ ಹತ್ಕೊಂಡು ಬಂದ್ವಿ. ತುಂಬ ಡೀಪಾಗಿತ್ತು ಫ್ರೆಂಡ್ಸ್ ಅದು. ಸೊ ಭಯನೂ ಆಯಿತು ನಮಗೂ ಸ್ವಲ್ಪ ಹತ್ತೋದಕ್ಕೆ. ಹೆಂಗೋ ನಮ್ಮ ಗಂಡು ಮಕ್ಕಳು ಜೊತೆಯಲ್ಲಿದ್ದರು, ಸಪೋರ್ಟ್ ಮಾಡಿ ಎಳ್ಕೊಂಡ್ರು ಮೇಲ್ಗಡೆ. ನಮ್ಮ ಹುಡುಗಿ ಚಿಕ್ಕದಾಗಿರೋದು ಇದು ಹೊಲದ ಕಡೆ ಹೋಗೋದು, ಕೆಳಗೆ ಇಳಿದು ಮೇಲೆ ಹತ್ತೋದು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ರು. ನಾವು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಲ ಹೋಗ್ತಾಯಿದ್ದೀವಿ ಕೊರೋನಾ ಬಂದಾಗಿಂದ. ಪ್ರತಿ ವರ್ಷ ಹೋಗ್ತಾಯಿದ್ವಿ. ಎಂಜಾಯ್ ಮಕ್ಕಳಿಗೆ ಫುಲ್ ಫ್ರೀಯಾಗಿ ಬಿಟ್ಬಿಡ್ತಿದ್ವಿ. ನೋಡಿ, ಇವರು ಸೊಪ್ಪು ಕೇಳ್ತಾಯಿದ್ದಾರೆ, ಸೊಪ್ಪು ಕೇಳ್ತೀವಿ ಅಂತ. ಇಲ್ಲಿ ಅಮ್ಮನೂ ಸೊಪ್ಪು ಕೇಳ್ತಾ ಇದ್ದಾರೆ. ನಾವು ಎಲ್ಲೇ ಹೋದ್ರೂ ಹೊಲ ಗದ್ದೆಗಳಲ್ಲಿ ಸೊಪ್ಪು ಸಿಗುತ್ತಲ್ವ ಫ್ರೆಶ್ಶಾಗಿ, ಅದನ್ನು ತೊಗೊಂಡು ಬಂದು ಮನೆಯಲ್ಲಿ ಅದರಲ್ಲಿ ಸೊಪ್ಪು ಸಾರು, ಬಸ್ಸಾರು ಅದೆಲ್ಲ ಮಾಡ್ಕೊತೀವಿ. ನೋಡಿ, ಇಲ್ಲಿ ನನ್ನ ಮಗಳಿಗೆ ಗಿಡ ಮರಗಳ ಬಗ್ಗೆ ಎಲ್ಲ ಹೇಳ್ತಾಯಿದ್ದೀನಿ. ಅವಳಿಗೂ ಒಂಥರ ಖುಷಿ. ಅವಳು ಫಸ್ಟ್ ಟೈಮ್ ಆದರೆ ಚಿಕ್ಕವಳಿದ್ದಾಗ ಬಂದಿದ್ಲು, ಅಷ್ಟೊಂದು ಇದಿರಲ್ವಲ್ಲ ಮಕ್ಕಳಿಗೆ. ಸೊ ಈಗ ದೊಡ್ಡವಳಾಗಿದ್ದಾಳೆ, ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೋಸ್ಕರ ಪ್ರತಿಯೊಂದು ಮರಗಳ ಬಗ್ಗೆ, ಗಿಡಗಳ ಬಗ್ಗೆ, ಮಕ್ಕಳಿಗೆ ಹೊಲ ಗದ್ದೆಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟೆ. ನನಗೆ ಬರೋ ಅಷ್ಟು ಹೇಳ್ಕೊಟ್ಟೆ. ಸೊ ಮಕ್ಕಳಿಗೆ ಇದೆಲ್ಲ ಹೊಸದಲ್ವಾ, ನಾವೆಲ್ಲ ನೋಡಿದ್ದೀವಿ, ಬಟ್ ಮಕ್ಕಳಿಗೆ ಇದೆಲ್ಲ ಹೊಸದು. ಸೊ ಫುಲ್ ಎಂಜಾಯ್. 3 ಅವರ್ 4 ಅವರ್ ಸುತ್ತಿರೋದೇ ನಮಗೆ ಗೊತ್ತಾಗಿಲ್ಲ. ನೋಡಿ, ಇಲ್ಲಿ ಹಕ್ಕಿಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೋಡೋಕೆ ವಾತಾವರಣವೇ ಬೇರೆ. ಬರ್ತಾ ದಾರಿಲಿ ಮಕ್ಕಳಿಗೆಲ್ಲ ಔಷಧಿ ಗಿಡಗಳ ಪರಿಚಯನೂ ಮಾಡಿಸ್ಕೊಟ್ಟೆ. ಇದೆಲ್ಲ ನಮ್ಮ ಮಕ್ಳಿಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿರೋದವರು. ಸ್ಕೂಲು ರಜೆ ಬಂದರೂ ಎಲ್ಲೂ ಹೋಗಲ್ಲ ನಾವು, ಮನೆ ಅಷ್ಟೇ ನಮ್ಮದು ಲೈಫು. ಔಷಧಿ ಗಿಡಗಳು ಇಂಟ್ರಡ್ಯೂಸ್ ಮಾಡ್ತಾ ಬರ್ತಾ ಬಿಸಿಲು ಆದಷ್ಟು ಜಾಸ್ತಿನೇ ಆಗಿಬಿಡ್ತು. ಬಿಸಿಲು ಸೆಕೆಗೆ ಇರೋಕ್ಕೂ ಆಗಿಲ್ಲ, ಬರೋಕ್ಕೂ ಆಗಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ ಮುಂದಕ್ಕೆ. ಬರ್ತಾ ನನ್ನ ಮಗಳಂತೂ ಫುಲ್ಲು ಸುಸ್ತು ಪಾಪ. ಅದರಲ್ಲೂ ನಡೀತಾವಳೆ ಅವಳು. ಅವಳಿಗೂ ಒಂಥರ ಖುಷಿ ಓಡಾಡೋಕ್ಕೆ. ಊರೇ ಅಲ್ವಾ ಫ್ರೆಂಡ್ಸ್. ಬರ್ತಾ ಅಲ್ಲೊಂದು ಅಕ್ಕಿ ಮಿಲ್ ಕಾಣಿಸ್ತು. ಅಲ್ಲೋಗಿ ಅವರು ಒಣಗಾಕಿದ್ರು, ಏನಂತಾರೆ ಅದಕ್ಕೆ, ಭತ್ತನ ಒಣಗಾಕಿದ್ರು. ಆ ಭತ್ತದಲ್ಲಿ ನಾವು ಕೂತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ರು. ಆ ಫ್ಯಾಕ್ಟ್ರಿಯವರು, ಏನಮ್ಮ ವಿಡಿಯೋ ಮಾಡ್ತಾಯಿದ್ದೀರಾ? ಹೌದು ಸರ್. ಸೊ ಮಾಡ್ಕೊಳ್ಳಿ ಅಂದರು. ನೋಡಿ, ಮಾಡ್ಕೊಂಡ್ಬಿಟ್ವಿ. ಇನ್ನು ನಮ್ಮ ಹುಡುಗ ಏನು ಮಾಡ್ದ, ಏಡಿ ಹಿಡ್ಕೊಂಡ್ಬಿಟ್ಟ. ಅಲ್ಲಿ ಚಿಕ್ಕದಾಗಿ ಒಂದು ಕೆರೆ ಸಿಕ್ತು, ಅಲ್ಲಿ ಹೋಗಿದ ತಕ್ಷಣ ಅವ್ನ ಕೈಗೆ ಸಿಕ್ಬಿಡ್ತದು, ಎಳ್ಕೊಂಡ್ಬಿಟ್ಟ. ಅದರಲ್ಲಿ ಸಿಕ್ಕಾಪಟ್ಟೆ ನೋಡ್ರಿ ಅದ್ರ ಮರಿಗಳು. ಏನು ಮರಿಗಳಂತೀರ, ಅದರಲ್ಲಿ ನೋಡ್ಬಿಟ್ಟು ನಮಗೇನೆ ಆಶ್ಚರ್ಯ. ನಾವು ಯಾವತ್ತೂ ಈ ಥರ ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡಿರೋದು. ಆ ಏಡಿನಲ್ಲಿ ಅಷ್ಟೊಂದು ಮರಿಗಳಿದ್ದಕ್ಕೆ ಮತ್ತೆ ತೊಗೊಂಡೋಗಿ ಅದೇ ನೀರಲ್ಲಿ ಹಾಕ್ಬಿಟ್ವಿ ನಾವು. ಮತ್ತು ಅದೇ ಹೊಲದ ಕಡೆ ಬಂದ್ವಿ. ಬರ್ತಾ ಪಕ್ಕ ಬೇಜಾನ್ ಹೊಲಗಳು. ಎಲ್ಲಿ ನೋಡಿದ್ರು ಹಸಿರು. ಯಾವ ಕಡೆ ನೋಡಿದ್ರು ನಮಗೇನೋ ಒಂಥರ ಖುಷಿ, ದೊಡ್ಡ ಖುಷಿ ನಮಗೆ. ನಾವು 3 ದಿವಸ ಇದ್ದಿದ್ದು ಸಾಕಾಗಿಲ್ಲ ಅನ್ನಿಸ್ಬಿಡ್ತು ನಮಗೆ.
ನೋಡಿ ಪ್ರತಿಯೊಬ್ಬರು ಫೋನ್ ಹಿಡ್ಕೊಂಡು ಬಂದು ಶೂಟ್ ಮಾಡ್ಕೊಂಡಿರೋದೇ ಇಲ್ಲಿ ಫೋಟೋಸು. ಹೌದು, ಮತ್ತು ಹೋಗೋದು ತುಂಬ ರೇರು. ಎಲ್ಲ ಎಂಜಾಯ್ಮೆಂಟ್ ಮಾಡಿಬಿಡೋಣ ಒಂದೇ ಸಲ ಅಂತ ಹೋದ್ವಿ, ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ನಮ್ಮ ಹುಡುಗ ಊರಲ್ಲಿದ್ದಾನೆ, ನಮ್ಮ ನಾದಿನಿ ಮಗ. ಈ ಹಕ್ಕಿಗಳ ತಾಯಿ ಮೊಟ್ಟೆ ಇಕ್ಬಿಟ್ಟು ಆ ಮೊಟ್ಟೆ ಮೇಲೆ ಸತ್ತೋಗಿತ್ತು ಅಂತೆ. ಆ ಹಕ್ಕಿಗಳಿಗೆ ಇವನು ಪ್ರತಿದಿನ ಹೋಗಿ ಅದಕ್ಕೆ ಏನು ತಿನ್ನಿಸ್ಬೇಕು ಅದನ್ನು ತಿನ್ನಿಸಿ ನೀರೆಲ್ಲ ಕುಡಿಸಿ ಅದಕ್ಕೆ ಆ ಹಕ್ಕಿಗಳನ್ನ ಚಿಕ್ಕ ಮರಿಗಳನ್ನ ದೊಡ್ಡದಾಗಿ ಮಾಡಿದ್ದಾನೆ. ಸೊ ಇವನು ಗ್ರೇಟ್ ಅಲ್ವಾ. ನೋಡಿ ಆ ಹಕ್ಕಿಗಳು ಅವ್ನು ತಿನ್ಸಿದ್ರೆ ಮಾತ್ರ ತಿನ್ನುತ್ತೆ, ನಾವು ತಿನ್ಸಿದ್ರೆ ತಿನ್ನಲ್ಲ. ಬಂದ್ವಿ, ವಾಪಸ್ ಬರ್ತಾಯಿದ್ವಿ, ಮನೆ ಕಡೆ ಹೋಗೋಣ ಅಂತ. ಎಷ್ಟು ಸುತ್ತಾಡಿದ್ರೂ ಸಾಕಾಗಲ್ಲ. ಊರೇನೇ ಫ್ರೆಂಡ್ಸ್. ನಮಗೆಲ್ಲ ರಿಲ್ಯಾಕ್ಸೇಷನ್ ಬೇಕಂದರೆ ಯಾವುದಾದ್ರೂ ಒಂದು ಊರು ಇರಬೇಕು, ಸುತ್ತಾಡ್ಕೊಂಡು ಬಂದ್ರೇ ನಮಗೆಲ್ಲ ಫ್ರೆಶ್ ಆಗೋದು. ಬೆಂಗಳೂರಲ್ಲಿರೋರಿಗೆ ನಾವಿಲ್ಲೇನು ನೋಡ್ತೀವಿ, ಬರೀ ಗಾಡಿಗಳು. ಮತ್ತು ಹೋದ್ರೆ ತರಕಾರಿಗೆ ಹೋಗ್ತೀವಿ, ವಾಪಸ್ ಬರ್ತೀವಿ, ಅಷ್ಟೇ ನಮ್ಮದು ಲೈಫ್. ಇಷ್ಟೇ, ಏನಾದರೂ ಬೇಕಂದರೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಈ ಥರ ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ ನಾವು. ನೋಡಿ ಅಲ್ಲಿ ನಿಂಬೆ ಮರ ಇತ್ತು, ಅದರಲ್ಲಿ ನಾವೊಂದು 20 ನಿಂಬೆ, ಅದು ನಮ್ಮದೇ ಅಂದರೆ ನಮ್ಮ ನಾದಿನಿ ಅವ್ರದ್ದು. ಆ ಗಿಡದಲ್ಲಿ ಒಂದು 20 ನಿಂಬೆಕಾಯಿನ ನಾವು ಕಿತ್ಕೊಂಡು ಮನೆಗೆ ತೊಗೊಂಡೋಗೋಣ ಬೆಂಗಳೂರಿಗೆ ಅಂತ ಕಿತ್ಕೊಂಡು ಬಂದ್ವಿ. ಇವನು ಹುಡುಕಿ ತೆಗಿತಿದ್ದಾನೆ. ನನ್ನ ಮಗಳೂ ಒಂದು 5 ಕಾಯಿ ಕಿತ್ತಿದ್ಲು. ಪರಂಗಿ ಮರ ಏನು ಚಂದ ಅಲ್ವಾ ಫ್ರೆಂಡ್ಸ್, ನೋಡೋದಕ್ಕೆ ಬೇಜಾರೇ ಆಗಲ್ಲ. ಇಲ್ಲಿರೋರ್ಗಂತೂ ಸುತ್ತಾಡಿ ಹೊಸದು ಯಾವುದು ಅನಿಸಲ್ಲ. ಬಟ್ ನಮಗೆ ಹೋಗಿ ನೋಡಿದ ತಕ್ಷಣ ಒಂಥರ ತುಂಬಿರೋ ಇದರಲ್ಲಿ ಹೋಗಿ ಜಂಪ್ ಮಾಡ್ದಂಗೆ ಆಗೋಯ್ತು ಡ್ಯಾಮಲ್ಲಿ. ಅಷ್ಟೊಂದು ಖುಷಿ ನಮಗೆ. ಪ್ರತಿಯೊಂದು ಯಾವ ಕಡೆ ತಿರುಗಿದ್ರೂ ಹಸಿರು ಬಣ್ಣ. ಇಲ್ಲಿ ನಮ್ಮ ನಾದಿನಿಯವರು ಈ ಎಲೆ ಬಳ್ಳಿಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ಅದು ಆ ಎಲೆಗಳನ್ನ ಬಿಡಿಸ್ಕೊಂಡು ಮನೆಗೆ ತೊಗೊಂಡೋಗೋಣ ಅಂತ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡ್ವಿ. ಸೊ ಫಂಕ್ಷನ್ನು ಇತ್ತಲ್ವಾ, ಅದಕ್ಕೆ ಫಂಕ್ಷನ್ಗೂ ಆಗುತ್ತೆ ಅಂತ ಸ್ವಲ್ಪ ಎಲೆಗಳನ್ನು ಬಿಡಿಸ್ಕೊಂಡ್ವಿ. ನೋಡಿ ತೋರಿಸ್ತಾ ಇದ್ದಾರೆ, ನಮ್ಮ ಅಕ್ಕ ತೋರಿಸ್ತಾ ಇದ್ದಾರೆ. ಇವನು ಕೀಳ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಫ್ರೆಶ್ ಎಲೆ ನೋಡಿದ್ರೆ ಹಂಗೆ ಬಾಯಿಗೆ ಹಾಕ್ಕೊಂಡು ಬಿಡಬೇಕು ಅನ್ನಿಸ್ಬಿಡ್ತು. ಆಲ್ಮೋಸ್ಟ್ ಒಂದು ವಾರದ ಮುಂಚೆ ಎಲ್ಲ ಬಿಡಿಸ್ಬಿಟ್ಟಿದ್ರಂತೆ. ಬರೋದನ್ನ ನಾವು ಎತ್ಕೊಂಡು ಬಂದುಬಿಟ್ವಿ. ಬರ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಹೆಂಗೆ ಬಂದ್ವಿ ಹೆಂಗೆ ಹೋದ್ವಿ ಅಂತ. ಮತ್ತೆ ಆ ಕಡೆನೇ ಹೋಗೋದು, ಮತ್ತೆ ಅಲ್ಲೇ ಸುತ್ತೋದು, ಮತ್ತು ವಾಪಸ್ ಬರೋದು. ನೀರಿತ್ತು ಅಲ್ಲಿ, ನೀರಲ್ಲೂ ಆಡೋಕ್ಕಾಗಿಲ್ಲ. ಇವ್ರು ಬರಲ್ಲ ಅಂತ ಕೂತ್ಕೊಂಡ್ಬಿಟ್ಟು